ಹಾಯ್ ವೆಲ್ಕಮ್ ಟು ಪಲ್ಲವಿ ಶೂ ಯೂಟ್ಯೂಬ್ ಚಾನಲ್. ನಾವಿವತ್ತು ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದೇವೆ. ಸೊ ಮೊದಲೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ ಚೆನ್ನಾಗಿ ತೊಳೆದು. ನೆಕ್ಸ್ಟ್ ಬಾಯ್ಲ್ ಆಗಿರೋ ಎಣ್ಣೆ, ಅದಕ್ಕೊಂದು ಟೀ ಸ್ಪೂನಷ್ಟು ಸಾಸಿವೆ, ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಮತ್ತು ಅವು ಚೆನ್ನಾಗಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅವು ಚಟಪಟ ಚೆನ್ನಾಗಿ ಸಿಡಿಯುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹೇಗೆ ಸಿಡಿತಾ ಇದೆ ಅಂತ. ಸೊ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಅದು ಚೆನ್ನಾಗಿ ಕಹಿ ಅಂಶ ಎಲ್ಲ ಹೋಗುತ್ತೆ. ಫಸ್ಟಿಗೆ ನಾವು ಹಾಕೋದ್ರಿಂದ ಚೆನ್ನಾಗಿ ಕಹಿ ಅಂಶ ಎಲ್ಲ ಹೋಗುತ್ತೆ. ಮತ್ತು ಅದಕ್ಕೊಂದು ಸ್ವಲ್ಪ ಮೊದಲೇ ಹೆಚ್ಚಿಟ್ಕೊಂತ ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ, ಕಾಣ್ತಾ ಇದೆಯಲ್ಲ ನಿಮಗೆ, ನೋಡಿ ಚೆನ್ನಾಗಿ ಕುದೀತಾ ಇದೆ. ಸೊ ಅದನ್ನ ಈಗೊಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ. ಅದು ಕಹಿ ಅಂಶ ಎಲ್ಲ ಹೋಗುತ್ತೆ. ಚೆನ್ನಾಗಿ ಅದು ಹೀರ್ಕೊಂಡು ಮೃದು ಆಗುತ್ತೆ. ಸ್ವಲ್ಪ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಆ್ಯಡ್ ಮಾಡೋದ್ರಿಂದ. ನೆಕ್ಸ್ಟು ಮತ್ತೆ ನಾವು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ತರಕಾರಿನ, ಸೊ ಮತ್ತೆ ತಿಳ್ಕೊಂಡಿರೋಂತಹ ಈರುಳ್ಳಿನೂ ಅದಕ್ಕೆ ಆ್ಯಡ್ ಮಾಡಿದೆ. ಮತ್ತೊಂದಿಟ್ಟು ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ತೀನಿ ಅದ್ರ ಜೊತೆಗೆ. ಇವಾಗ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ಏನಾಗುತ್ತೆ, ಸ್ವಲ್ಪ ಸ್ಮೂತಾಗಿ ಬೇಯುತ್ತೆ ಚೆನ್ನಾಗಿ. ಸೊ ಇದನ್ನೀಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡ್ತಿದ್ದೀರಲ್ಲ, ಚೆನ್ನಾಗಿ ಮಿಕ್ಸಪ್ ಆಗ್ತಾಯಿದೆ. ಸೊ ಈ ಮಿಕ್ಸಪ್ ಆದಮೇಲೆ ಸೊ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ. ಸೊ ಈಗ ಅಗತ್ಯಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನಾವು. ನನಗೊಂದು 2 ಸ್ಪೂನ್ ಸಾಕು, ಅಷ್ಟು ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮತ್ತೊಂದು ಸಾರಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಮಿಕ್ಸ್ ಆದಮೇಲೆ ಅದು ತರಕಾರಿ ಅದಕ್ಕೆ ಅದರ ಅಂಶ ಎಲ್ಲ ಬಿಟ್ಕೊಳ್ಳೋದು ಚೆನ್ನಾಗಿ ಮಾಗುತ್ತೆ. ಚೆನ್ನಾಗಿ ಮಾಗುತ್ತೆ ತರಕಾರಿ ಎಲ್ಲ. ನೋಡಿ, ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಮಿಕ್ಸಪ್ ಆದಮೇಲೆ ಅದೊಂದು 2 ನಿಮಿಷ ಆದಮೇಲೆ ಅದಕ್ಕೆ ಮತ್ತೆ ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ ತರಕಾರಿ, ಬೀನ್ಸು, ಕ್ಯಾರೆಟು, ಅದನ್ನು ಆ್ಯಡ್ ಮಾಡಬೇಕು. ಸೊ ನಾವೀಗ ಬೀನ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ನೋಡಿ, ಅದಾದಮೇಲೆ ನಾವು ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಬಾಯಿಗೆ ಸಿಗಬೇಕಿದು, ಹಾಗಾಗಿ ಮೊದಲೊಂದು ಸ್ವಲ್ಪ ಹಾಕಿದ್ರೆ ಈಗ ಒಂಚೂರು ಆಗ್ತದೆ ಕ್ಯಾರೆಟ್ನ. ಮತ್ತು ಅದಕ್ಕೆ ಮೊದಲೇ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಹಾಕ್ತಾಯಿದ್ದೀನಿ ಅಂತ. ಸೊ ಅದನ್ನೊಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಎಲ್ಲ ತರಕಾರಿ ಜೊತೆಗೂ ಇವೆಲ್ಲ ಸ್ವಲ್ಪ ಬೇಗ ಬೇಯುತ್ತೆ ಟೊಮೆಟೊ ಇದೆಲ್ಲ. ಸೊ ನೋಡಿ ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಕಾಣ್ತಿದೆಯಲ್ಲ ಫ್ರೆಂಡ್ಸ್. 1-2 ನಿಮಿಷ ಇದನ್ನ ಕ್ಲೋಸ್ ಮಾಡಿಬಿಡೋಣ. ಸ್ವಲ್ಪ ರೆಸ್ಟ್ ಬಿಟ್ಟರೆ ಅದು ಮತ್ತೆ ಚೆನ್ನಾಗಿ ಮಾಗುತ್ತೆ. ರೆಸ್ಟ್ ಬಿಟ್ಟರೆ ಚೆನ್ನಾಗಿ ಆಗುತ್ತೆ. ನೋಡಿ, ಈಗ ಓಪನ್ ಮಾಡ್ತಿದ್ದೀನಿ, ಹೇಗೆ ಕಾಣ್ತಾ ಇದೆ ಅಂತ. ಎಲ್ಲ ಚೆನ್ನಾಗಿ ಮಾಗಿದೆ ನೋಡಿ. ಈಗ ಅದಕ್ಕೆ ಉಪ್ಪಿಟ್ಟಿಗೆ ಒಂದು 2 ಬೌಲಷ್ಟು ನೀರು ಆ್ಯಡ್ ಮಾಡಿಕೊಂಡೆ ನಾನು. ಸೊ ಅದು ಬೌಲು ಆ್ಯಡ್ ಮಾಡ್ಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು, ನೋಡ್ತೀರಲ್ಲ ಫ್ರೆಂಡ್ಸ್ ಹೇಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಅದನ್ನು ಇನ್ನೊಂದು ನಿಮಿಷ ಅದನ್ನ ರೆಸ್ಟಿಗೆ ಬಿಟ್ಬಿಡೋಣ. ಅದು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು. ಬರಬೇಕಂದ್ರೆ 1-2 ನಿಮಿಷ ಅದನ್ನ ಮುಚ್ಚಿದರೆ ಚೆನ್ನಾಗಿ ಕುದಿ ಬರುತ್ತೆ. ಆಮೇಲೆ ಅದಕ್ಕೊಂದು ಹಾಫ್ ನಿಂಬೆಹಣ್ಣು, ಅಂದರೆ ಟೊಮೆಟೊ ನಿಂಬೆ ಹುಳಿ ಕಮ್ಮಿ ಉಣ್ಣೋರು ಅಷ್ಟೇ ನಿಂಬೆಹಣ್ಣು ಹುಳಿ ಸಾಕು. ಸೊ ನಾವು ಟೊಮೆಟೊದೇ ಸಾಕು, ನಮಗೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅನ್ನೋರು ನಿಂಬೆಹಣ್ಣು ಮೇಲೆ ಹಿಂಡ್ಕೋಬೋದು. ನೋಡಿದಿರಲ್ಲ ಫ್ರೆಂಡ್ಸ್, ಅಲ್ಲೆಲ್ಲ ಆಯಿಲ್ ನೋಡಿದಿರಲ್ಲ ಫ್ರೆಂಡ್ಸ್, ಈಗ ಆಯಿಲೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಕಾಣ್ತಿದೆಯಲ್ವ ನಿಮಗೆ. ಇವಾಗ ಅದಕ್ಕೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಮತ್ತೊಂದು ಸಾರಿ ಮಿಕ್ಸಪ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ಅದೆಷ್ಟು ಚೆನ್ನಾಗಿ ಮಿಕ್ಸಪ್ ಆಗುತ್ತೋ ಅಷ್ಟು ಚೆನ್ನಾಗಿ ನಮಗೆ ಟೇಸ್ಟ್ ಕೊಡುತ್ತೆ. ಯಾವುದೇ ಆಹಾರ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ತುಂಬ ಚೆನ್ನಾಗಿ ಟೇಸ್ಟ್ ಬರಬೇಕಾದ್ರೆ ಎಲ್ಲ ಚೆನ್ನಾಗಿ ಸಮವಾಗಿ ಅದು ಫಿಕ್ಸ್ ಆಗಬೇಕು. ಆಮೇಲೆ 1-2 ನಿಮಿಷ ಅದು ಕುದಿಬೇಕಾದ್ರೆ ರೆಸ್ಟ್ ಮಾಡಿಬಿಡೋಣ. ಈಗ ನೆಕ್ಸ್ಟು ಅದನ್ನ ಓಪನ್ ಮಾಡಿ, ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ರವೆ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ನಾವು ರವಿನ, ಮೊದಲು ಮಾಡಿ ಇಟ್ಕೊಂಡಿರೋದ್ರಿಂದ ನಾವು ಹಾಗೆ ಆ್ಯಡ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡಿ, ರವೆ ಆ್ಯಡ್ ಮಾಡ್ತಾ ಇದೆ. ಸೊ ನಾನು ಅಷ್ಟು ಗಟ್ಟಿ ಉಪ್ಪಿಟ್ಟು ಮಾಡಲ್ಲ, ಸ್ವಲ್ಪ ತೆಳ್ಳಗಿರಬೇಕು. ಸ್ವಲ್ಪ ಚೆನ್ನಾಗೂ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ತೆಳ್ಳು ಉಪ್ಪಿಟ್ಟು. ನೋಡಿ, ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಅದು ನೀರು ಎಷ್ಟು ಅಂಶ ಇರುತ್ತೆ ಎಲ್ಲ ಹಿರ್ಕೊಂತ ಬರುತ್ತೆ. ಹಿರ್ಕೊಂತ ಬರಬೇಕಂದ್ರೆ ಒಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಕೆಳಗೆಲ್ಲೂ ತಳ ಒತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ರವೆ ಹಾಕಿದ್ಮೇಲೆ, ಇಲ್ಲಾಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇರಬೇಕು. ನೋಡಿ, ಈಗ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ, ಎಲ್ಲ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್ ನಿಮಗೆಲ್ಲ. ತುಂಬ ಚೆನ್ನಾಗಿ ಕುದಿ ಬರ್ತಾಯಿದೆ, ನೋಡ್ತಿದ್ದೀರಲ್ವ. ತುಂಬ ಚೆನ್ನಾಗಿ ಕುದಿ ಬರ್ತದೆ. ಈಗ 1-2 ನಿಮಿಷ ಅದು ರೆಸ್ಟ್ ಬಿಡಬೇಕು. ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಅದೆಲ್ಲ ಚೆನ್ನಾಗಿ ಬಾಯ್ಲ್ಡ್ ಆಗಿ ಎಲ್ಲ ಹೀರ್ಕೊಳ್ಳುತ್ತೆ. ಹೇಳ್ಕೊಂಡು ತುಂಬ ಚೆನ್ನಾಗಾಗುತ್ತೆ. 2 ನಿಮಿಷ ಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ.
ಹಾಕ್ಬಿಟ್ಟು ತುಂಬ ಚೆನ್ನಾಗಾಗಿದೆ. ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದೇ ಥರ ವಿಡಿಯೋಗಳಿಗೆ ನಾನು ಸಪೋರ್ಟ್ ಮಾಡಿ ಎಲ್ಲ.